ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ನಾನು ನಿಮಗೆ ಪ್ಯೂರಿ ಕ್ರೇಪ್ ಸಿಲ್ಕ್ ಸಾರಿ ತೋರಿಸ್ಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಬ್ಲ್ಯಾಕ್ ಇದೆ, ಒಳಗಡೆ ಗೋಲ್ಡ್ ಡಾಟ್ ಡಾಟ್ ಬರುತ್ತೆ. ಪಲ್ಲು ಬಂದ್ಬಿಟ್ಟು ಇದು ಪರ್ಪಲ್ ಕಲರು ಅಂತಾರೆ, ವೈನ್ ಕಲರು ಅಂತಾರೆ. ವೈನ್ ಕಲರು ಇದು ನೋಡಿ. ಇನ್ನು ನಾನು ಗುಜ್ ಕಟ್ಕೋಬೇಕು, ಈಗ ಕಟ್ತೀನಿ. ಅದಕ್ಕೆ ಬ್ಲೌಸ್ ಬಂದುಬಿಟ್ಟು ಈ ಥರ ಸಿಂಪಲ್ಲಾಗಿ ಡಾಟ್ ಕೊಟ್ಟಿದ್ದಾರೆ. ನಾನು ಇದಕ್ಕೆ ತುಂಬ ಏನು ಗ್ರ್ಯಾಂಡು ಡಿಸೈನ್ ಮಾಡಿಸಿಲ್ಲ, ಈ ಥರ ಇದ್ದೀನಿ. ಪ್ಯೂರಿ ಇದು ಬನಾರಸಿನೂ ಅಂತಾರೆ. ಇದು ನನಗೆ ಅವ್ರು ಹೇಳಿದರು ಕ್ರೇಪು. ಇದು ತುಂಬ ದಿನದಿಂದ ನಾನು ತೊಗೋಬೇಕಂತ ಸ್ಯಾರಿನ ನಾನು ಪೋತೀಸಲ್ಲಿ ತೊಗೊಂಡೆ. ನಮ್ಮ ಹಸ್ಬೆಂಡ್ಗೆ ತುಂಬ ದಿನದಿಂದ ಈ ಥರ ಬೇಕು ಅಂತ ಇದ್ದೆ. ಹೇಗಾದರೂ ಸಿಕ್ಕಿದೆಯಲ್ಲ ತೊಗೊಂಡ್ಬಿಡು ಅಂತಂದರು. ಕಲರ್ ಕಾಂಬಿನೇಷನ್ನು ತುಂಬ ಇಷ್ಟ ಆಯಿತು. ಇದನ್ನು ನಮ್ಮ ಹಸ್ಬೆಂಡು ನನಗೆ ನ್ಯೂ ಇಯರ್ಗೆ ಗಿಫ್ಟಾಗಿ ಕೊಟ್ಟರು. ಈ ಸ್ಯಾರಿ ಜಾಸ್ತಿ ಏನು ಫೋಟೋ ತೆಗ್ಸ್ಕೊಳಕ್ಕೆ ಹೋಗಲಿಲ್ಲ, ಈ ಸ್ಯಾರಿನೇ ಇಷ್ಟ ಆಯಿತು. ಇದನ್ನೇ ಹಾಕ್ಕೊಂಡ್ಬಿಟ್ಟು ಒಂದು ಫೋಟೋ. ಈ ಬನಾರಸಿ ಕ್ರೇಪ್ ಸ್ಯಾರಿ ಅಂತಾರೆ ಇದಕ್ಕೆ. ಇದನ್ನು ನಾನು ತೊಗೊಂಡಿದ್ದು ಪೋತೀಸಲ್ಲಿ. ಇದು ನಮ್ಮ ಸಿಸ್ಟರ್ ಮಗನ ಫಂಕ್ಷನ್ ಇತ್ತು, ಅಲ್ಲಿ ನಾನು ಉಟ್ಕೊಂಡಿದ್ದೆ. ಇಷ್ಟು ನೀಟಾಗಿ ಕಾಣುತ್ತೆ ಅಂದರೆ ನಾವು ಯಾವ ಥರ ಪ್ಲೇಟ್ಸ್ ಎಲ್ಲ ನೀಲ್ಗೆ ಮಾಡ್ಕೋತೀವಿ ಆ ಥರ ಕುಂದಿರುತ್ತೆ. ಹಾಗೆ ಸಾಫ್ಟ್ ಕೂಡ ಇದೆ, ತುಂಬ ಹ್ಯಾವಿನೂ ಅನಿಸಲ್ಲ. ಬಟ್ ಜಾಸ್ತಿ ರೇಟು ಇದಕ್ಕೆ. ನಾನು ಕೊಟ್ಟಿದ್ದು ಇದಕ್ಕೆ 15,000. ಡಿಸ್ಕೌಂಟ್ ಏನಿಲ್ಲ. ತುಂಬ ದಿನದಿಂದ ಈ ಸ್ಯಾರಿ ತೊಗೋಬೇಕಂತ ಇದ್ದೆ, ಯಾಕಂದರೆ ಈಗ ಮೈಸೂರು ಸಿಲ್ಕು ಕೂಡ ಟ್ರೆಂಡಲ್ಲಿದೆ. ಒಂದು ಕ್ರೇಪ್ ನನ್ನ ಹತ್ರ ಬನಾರಸಿ ಸಿಲ್ಕ್ ಸ್ಯಾರಿ ಇರಲಿಲ್ಲ. ಇದು ನೋಡಿ ಸಿಂಪಲ್ ಇದ್ರೂ ಕೂಡ ಬಂದುಬಿಟ್ಟು ಒಂದು 3-4 ಕಲರ್ ತೋರಿಸಿದ್ರು ಅವರು. ಬಟ್ ನನಗೆ ಇದು ಕಾಂಬಿನೇಷನ್ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಇದೊಂದು ನೋಡಿ, ಇದು ಕೂಡ ಕ್ರೇಪ್ ಸ್ಯಾರಿ. ಅಯೋಧ್ಯೆ ರಾಮ ಮಂದಿರಕ್ಕೆ ಹೋಗಿದ್ರು ನಮ್ಮ ಹಸ್ಬೆಂಡು ಲಾಸ್ಟ್ ಮಂತು. ಅಲ್ಲೇ ಒಂದು ಶಾಪಲ್ಲಿನೇ ಇದು ರೆಡ್ ಪಿಂಕ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಅನ್ನಿಸ್ತೆ ಅಂತೆ. ಅವರು ಈ ಥರನೇ ಟೂರಿಗೆ ಹೋದಲ್ಲೆಲ್ಲ ನನಗೆ ಡ್ರೆಸ್ ಮಟೀರಿಯಲ್ಲು ಸೀರೆ ತರ್ತಾನೆ ಇರ್ತಾರೆ. ಆ ಕಡೆ ಎಲ್ಲರೂ ಕಾಶಿಗೆ ಹೋದ್ರೂ ಕೂಡ ಏನೋ ಸೀರೆ ತರಬೇಕಂತೆ. ನಮ್ಮ ಹಸ್ಬೆಂಡು ರಾಮ ಮಂದಿರಕ್ಕೆ ಹೋಗಿದ್ರಲ್ಲ, ಅಲ್ಲಿ ಈ ಕ್ರೇಪ್ ಸ್ಯಾರಿನ ನನಗೆ ಗಿಫ್ಟಾಗಿ ತಂದರು. ಇದನ್ನು ಕೂಡ ನಾನು ತೋರಿಸ್ತೀನಿ ಬನ್ನಿ. ಸ್ವಲ್ಪ ಸೌಂಡ್ ಪ್ರಾಬ್ಲಮ್ ಆಗಿತ್ತು, ಹೀಗಾಗಿ ಮತ್ತೆ ನಾನು ವಾಯ್ಸ್ ಕೊಟ್ಟೆ. ಓಪನ್ ಮಾಡಿ ತೋರಿಸ್ತೀನಿ. ಈ ಥರ ಇದೆ. ಒಳಗಡೆ ಗೋಲ್ಡ್ ಜೆರಿ ವರ್ಕ್ ಡಿಸೈನ್ ಇದೆ. ಇದು ಇಲ್ಲೆಲ್ಲ ನೋಡಿ ಫ್ಲವರ್ ಡಿಸೈನ್ ಬಂದಿದೆ ಗೋಲ್ಡು. ಇದು ಬಂದುಬಿಟ್ಟು ನಮ್ಮ ಹಸ್ಬೆಂಡು ಈಗ ಮೊನ್ನೆ ತಾನೇ ಅಯೋಧ್ಯೆಗೆ ಹೋಗಿದ್ರು, ಅಲ್ಲಿಂದ ನನಗೆ ಇದನ್ನು ತೊಗೊಂಡ್ಬಂದಿದ್ದಾರೆ. ಶಿಫಾನು ಇದು ಕಲರ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಈ ಥರ ನೋಡಿ ಎಷ್ಟು ಇನ್ನು ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ದೇನೆ, ಇನ್ನು ರೆಡಿ ಆಗ್ತಾಯಿದೆ. ಎರಡು ಸೀರೆ ಇಷ್ಟು ಇಷ್ಟ ಆಯಿತು ಅಂದರೆ ತುಂಬ ಹ್ಯಾವಿನೂ ಅನಿಸಲ್ಲ. ನಾವು ವೇರ್ ಮಾಡಿದಾಗ ಎಷ್ಟು ಸ್ಲಿಮ್ ಆಗಿ ಕಾಣ್ತೀವಿ ಅಂದರೆ ಅಷ್ಟು ಸ್ಲಿಮ್ ಆಗಿ ನಾವು ಹೆಂಗೆ ಉಟ್ಕೋತೀವಿ ಆ ಥರನೇ ಇರುತ್ತೆ. ತುಂಬ ಚೆನ್ನಾಗಿ ನೀಟಾಗಿ ಉಟ್ಕೋತೇವೆ. ಹಾಗೆಯೇ ನಮ್ಮ ಆ್ಯಕ್ಚುಲಿ ಇದು ತುಂಬ ಹಳೆ ಕಾಲದಿಂದನೂ ಇದೆ. ಅವಾಗೆಲ್ಲ ಇದು ಜಾರ್ಜೆಟ್ ಸಾಡಿ ಅಂತಿದ್ದಂತೆ, ಈಗ ಬೇರೆ ಬೇರೆ ಹೆಸರಿಟ್ಟಿದ್ದಾರೆ. ಸೆಲೆಬ್ರಿಟಿ ಕೂಡ ಜಾಸ್ತಿ ಜನ ಈ ಸೀರೆನೇ ಉಡೋಕ್ಕೆ ಇಷ್ಟಪಡ್ತಾರೆ. ಪೋತೀಸಲ್ಲಿ ತುಂಬ ವೆರೈಟಿ ಕಲರ್ಸ್ ಇತ್ತು. ಬಟ್ ನನಗೆ ಈ ಬ್ಲ್ಯಾಕು ಮತ್ತು ವೈನ್ ಕಲರ್ ಈ ಕಾಂಬಿನೇಷನ್ ಇಷ್ಟ ಆಯಿತು, ಹೀಗಾಗಿ ನಾನು ಈ ಕಲರನ್ನೇ ಚಾಯ್ಸ್ ಮಾಡಿಕೊಂಡೆ. ಕ್ರೇಪ್ ಬನಾರಸಿ ಸೀರೆ ಒಳಗಡೆ ಯಾವುದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ ಫ್ರೆಂಡ್. ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಮತ್ತು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಕಾಯಕವೇ ಕೈಲಾಸ. ಬಾಯ್ ಫ್ರೆಂಡ್ಸ್.